ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂತ ಎಲ್ಲ ದೇವ ಜನರಿಗೆ ಸಮಾಧಾನವೂ ಸಂತೋಷವೂ ಕೃಪೆಯುಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಇದೇ 12ನೇ ತಾರೀಕು ನಾನು ಬೀದರ್ ಜಿಲ್ಲೆಗೆ ಬರ್ತಾ ಇದ್ದೇನೆ. ಕರ್ತನ ದಾಸನಾದ ನಾನು ಇಡೀ ಕರ್ನಾಟಕದ ಉಜ್ಜೀವನಕ್ಕಾಗಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಕ್ರಿಸ್ತನ ಮಹಿಮೆ ಪ್ರೀತಿ ಮೂಲಕವಾಗಿ ಎಬ್ಬಿಸಬೇಕೆಂಬಂತ ಆಶಯದೊಂದಿಗೆ ನಾವು ಬೀದರ್ ಜಿಲ್ಲೆಗೆ ಬರ್ತಾ ಇದ್ದೇವೆ. 12ನೇ ತಾರೀಕು ಬೆಳಿಗ್ಗೆ ಪಾಸ್ಟರ್ಸ್ ಒಂದು ಮೀಟಿಂಗ್ ಇರ್ತದೆ. ಆ ಪಾಸ್ಟರ್ಸ್ ಮೀಟಿಂಗ್ ನಲ್ಲಿ ನಾವು ಕಾನೂನಾತ್ಮಕವಾದ ಸಂವಿಧಾನಾತ್ಮಕವಾದ ಅನೇಕ ವಿಚಾರಗಳನ್ನ ಇದುವರೆಗೂ ನೀವು ತಿಳ್ಕೊಳ್ಳದ, ಇದುವರೆಗೂ ನೀವು ಕಲಿಯದ ಅನೇಕ ಸಂಗತಿಗಳನ್ನ ವಾಕ್ಯದ ಮೂಲಕ, ಸಂವಿಧಾನದ ಮೂಲಕ ಮತ್ತು ಕಾನೂನಿನ ಮೂಲಕ ಅರಿವನ್ನ ನಿಮಗೆ ಮೂಡಿಸುವುದಕ್ಕಾಗಿ ಬರ್ತಾ ಇದ್ದೇವೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಸೇವಕರುಗಳು, ಸಭಾ ಹಿರಿಯರುಗಳು, ಸಭಾ ನಾಯಕರುಗಳು, ಸುವಾರ್ಥಿಕರು ಕೂಡಿ ಬನ್ನಿ. ಅದೇ ಸಾಯಂಕಾಲ 6 ಗಂಟೆಗೆ ನಾವು ಬೀದರ್ ಜಿಲ್ಲೆಯಲ್ಲಿ ಒಂದು ಅದ್ಭುತವಾದಂತಹ ಕೂಟವನ್ನ ನಾವು ಪಾಸ್ಟರ್ ಮನೋಜ್ ಕುಮಾರ್ ಅವರ ಸಭೆಯ ವಾರ್ಷಿಕೋತ್ಸವಕ್ಕೆ ನಾವು ಬರ್ತಾ ಇದ್ದೇವೆ. ಸಾಯಂಕಾಲ ಅದ್ಭುತವಾದ ಸಂದೇಶದೊಂದಿಗೆ ಕರ್ತನ ಮಹಿಮೆಯನ್ನ ಪ್ರಕಟಿಸುವಂತ ಪರಲೋಕ ಸಾನ್ನಿಧ್ಯದ ಪ್ರಾತಿನಿಧ್ಯವನ್ನ, ಆ ಮಹಿಮೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ಬರ್ತಾ ಇದ್ದೇವೆ. ಬನ್ನಿ, ಭಾಗವಹಿಸಿ, ದೈವಿಕ ಆಶೀರ್ವಾದವನ್ನ ಹೊಂದಿಕೊಳ್ಳ್ರಿ. ಮರಿಬೇಡಿ, ಇದೇ 12ನೇ ತಾರೀಕು ನಾವು ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆವರೆಗೂ ಸಭಾಪಾಲಕರ ಮಧ್ಯದಲ್ಲಿ ಕೂಟ ಏರ್ಪಡಿಸಲ್ಪಟ್ಟಿದೆ. ಸಾಯಂಕಾಲ 6 ಗಂಟೆಯಿಂದ 10 ಗಂಟೆವರೆಗೂ ನಮ್ಮ ಸಹೋದರರಾದ ಪಾಸ್ಟರ್ ಮನೋಜ್ ಅವರ ಸಭೆಯ ವಾರ್ಷಿಕೋತ್ಸವದಲ್ಲಿ ಪರಲೋಕದ ಮಹಿಮೆಯ ವಾಕ್ಯವು ಬಿತ್ತಲ್ಪಡುತ್ತದೆ. ಬಂದು ಭಾಗವಹಿಸಿ ದೊಡ್ಡ ಮಹಿಮೆಯ ಕಾರ್ಯಗಳನ್ನ ಕಾಣಬೇಕೆಂಬುದಾಗಿ ಆಹ್ವಾನಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ಸೊ ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಾನು ನಿಮ್ಮೆಲ್ಲರಿಗೆ ಇದನ್ನ ಮುಂದೆ ಬರಲಿಕ್ಕೆ ಭಾಳ ಸಂತೋಷ ಪಡ್ತೇನೆ. ಸೊ ಕಾರಣ ಏನಂತಂದರೆ, ನಮ್ಮ ಚರ್ಚಿಗೆ ಬೆಂಗಳೂರು ಪಟ್ಟಣದಿಂದ ರೆವರೆಂಡ್ ಡಾಕ್ಟರ್ ಜಾನ್ ಸೈಮನ್, ಫೌಂಡರ್ ಆ್ಯಂಡ್ ಚೇರ್ಮನ್ ಆಫ್ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನರ್ ಅಂದರೆ ಇವರು ಬರ್ತಾ ಇದ್ದಾರೆ. ಸೊ ದಿನಾಂಕ 12 ಜನವರಿ, ಇದೇ ತಿಂಗಳು 2026 ಮಧ್ಯಾಹ್ನ ಪಾಸ್ಟರ್ ಮೀಟಿಂಗು ಮತ್ತು ಲೀಡರ್ಸು ಮತ್ತು ಯೂತ್ ಮೀಟಿಂಗ್ ಇರ್ತದೆ. ಸೊ ಸಮಯ 12 ಗಂಟೆಯಿಂದ 3 ಗಂಟೆ ತನಕ. ಸೊ ದಯಮಾಡಿ ನೀವೆಲ್ಲರೂ ಬರಬೇಕಂತ ನಾನು ವಿನಂತಿ ಮಾಡ್ತೇನೆ. ಕಾರಣ ಏನಂತಂದರೆ, ಸೊ ಅನೇಕ ಅಂದರೆ ವಿಷಯಗಳನ್ನು ಕಲೀಲಿಕ್ಕೆ ಆ ದಿನ ಸಹಾಯವಾಗ್ತದೆ. ಕಾರಣ ಏನಂತಂದರೆ, ಕಾನೂನಿನ ಅರಿವು ಬಹಳ ಪ್ರಾಮುಖ್ಯವಾಗಿದೆ ಮತ್ತು ಅನೇಕ ಸ್ಥಳಗಳಲ್ಲಿ ಅವರು ಬಲವಾಗಿ ಉಪಯೋಗಿಸಲ್ಪಡ್ತಕ್ಕಂಥ ದೇವರ ಸೇವಕರು ಸಹ ಇದ್ದಾರೆ. ಸೊ ದಯಮಾಡಿ ನೀವೆಲ್ಲರೂ ಬರಬೇಕೆಂಬುದಾಗಿ ಬೀದರ್ನಲ್ಲಿರ್ತಕ್ಕಂಥ ಎಲ್ಲ ಸಭ್ಯದವರಿಗೆ ನಾನು ಹೃದಯಪೂರ್ವಕವಾಗಿ ಎಲ್ಲ ಸೇವಕರಿಗೆ ನಾನು ಸ್ವಾಗತಿಸುವರಾಗಿದ್ದೇನೆ. ಮತ್ತು ಅದೇ ರೀತಿ ಸಾಯಂಕಾಲ ನಮ್ಮ ಚರ್ಚಿನ ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿಯ ಒಂದು 2ನೇ ವಾರ್ಷಿಕೋತ್ಸವ ಇರ್ತದೆ. ಅದಕ್ಕೂ ಸಹ ನಿಮ್ಮೆಲ್ಲರಿಗೆ ನಾನು ಸ್ವಾಗತಿಸ್ತೇನೆ. ದಯಮಾಡಿ ನೀವು ಬರ್ರಿ, ಅನೇಕರು ಕರ್ಕೊಂಡ್ಬರ್ರಿ. ಸೊ ದೇವರ ಆಶೀರ್ವಾದ ಕೊಡಿ ಅಂತೇಳಿ ನಿಮ್ಮೆಲ್ಲರೂ ನಾನು ಮನವಿ ಮಾಡ್ತೇನೆ ಮತ್ತು ಅತಿ ವಿನಯದಲ್ಲಿ ನಿಮ್ಮನ್ನು ಕೇಳಿಕೊಡ್ತೇನೆ. ಪ್ರೈಸ್ ಲಾರ್ಡ್.